ನನ್ನ ಹೆಸರು ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅಂತ. ಈಗ ತಾನೇ ಹೇಳಿದ್ರಿ ಅಲಿಯನ್ಸ್ ಕಾಲೇಜು ಅಂತ. ನಾನು ಅದೇ ಗ್ರಾಮದವನು, ಚಿಕ್ಕಾಗಡೆ ಗ್ರಾಮದವನು. ಕಳೆದ 20 ವರ್ಷಗಳಿಂದ ಬೇರೆ ಕಡೆ ಇದ್ದೀನಿ. ಈ ಅಲಿಯನ್ಸ್ ಕಾಲೇಜು ಆನೇಕಲ್ ತಾಲೂಕಿಗೆ ಬರೋಕ್ಕೆ ಮೊದಲು ಯಾವುದೇ ಕೊಕೇನಾಗಲಿ, ಯಾವುದೇ ಈ ಥರ ಒಂದು ಏನು ಮದ್ಯವ್ಯಸನಗಳಿರ್ಬೋದು, ಯಾವುದು ಕೂಡ ಇಲ್ಲಿ ಬರ್ತಾ ಇರಲಿಲ್ಲ. ಯಾವಾಗ ಅಲಿಯನ್ಸ್ ಕಾಲೇಜ್ ಬಂತು, ಈ ಅಲಿಯನ್ಸ್ ಕಾಲೇಜ್ ಹೆಂಗಪ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳ ಆಗರ್ಭ ಶ್ರೀಮಂತರ ಮಕ್ಕಳಿಗೆ ವ್ಯಾಸಂಗ ಮಾಡ್ತಕ್ಕಂಥದ್ದು, ಅಲ್ಲಿ ದುಡ್ಡಿಗೆ ಅವ್ರು ಬೆಲೆ ಕೊಡ್ತಕ್ಕಂಥವ್ರಲ್ಲ. ಹಾಗಾಗಿ ನಾನೆಲ್ಲ ತಾವು ಹೇಳಿದ್ರಿ ಆನೇಕಲ್ಗೆ ಹೆಬ್ಬಾಗಲು ಮತ್ತು ಇದು ಅಂತ. ಹೌದು, ನಿಜವಾಗಲೂ ಕೂಡ ಅಲಿಯನ್ಸ್ ಕಾಲೇಜ್ ಪ್ರಾರಂಭ ಆಗೋಕೆ ಮೊದಲು ನಮ್ಮ ತಾಲೂಕಲ್ಲಿ ಯಾವುದೇ ಈ ರೀತಿಯ ದುಶ್ಚಟಗಳಿಲ್ಲ. ಆಮೇಲೆ ತಾವು ಈಗ ಹೊಸದಾಗಿ ಬಂದಿದ್ದೀರಾ, ಹಿಂದೆ ಪುಟಗಳೆಲ್ಲ ತೆಗೆದು ನೋಡಿದ್ರೆ ಚಿಕ್ಕಾಗಡೆ ಗೇಟಿಂದ ಅಥವಾ ಆನೇಕಲ್ ಪಟ್ಟಣದಿಂದ ಚಂದಾಪುರದವರೆಗೂ ಎಷ್ಟೆಲ್ಲ ಅಪಘಾತಗಳಾಗಿದ್ದಾವೆ, ಎಷ್ಟು ಅಪಘಾತಗಳು ಮಾಡಿದ್ದಾರೆ, ಎಲ್ಲವೂ ಕೂಡ ಅಲಿಯನ್ಸ್ ಕಾಲೇಜಿನ ವಿದ್ಯಾರ್ಥಿಗಳೇ. ಅವರು ಈ ರೀತಿ ಗಾಂಜಾದಲ್ಲೇ ಹಲವಾರು ಕಾರುಗಳು ಈ ಸ್ಟೇಷನಲ್ಲಿ ತೆಗೆದು ನೋಡಿದ್ರೆ ಬೇಕಾದಷ್ಟು ಕೇಸುಗಳು ದಾಖಲಾಗಿದೆ. ನಂದು ಮನವಿ ಏನಂತ ಹೇಳಿದ್ರೆ, ಇವತ್ತು ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ ಆರೋಪ ಮಾಡೋದಲ್ಲ. ಇವತ್ತು 6,000 ಸ್ಟೂಡೆಂಟ್ಸ್ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಲ್ಲಿ ಬಹಳಷ್ಟು ಫೀಸ್ಗಳಿದ್ದಾವೆ. ಅಲ್ಲಿ ಇವತ್ತು ನೀವು ಹೆಚ್ಚಿನ ರೀತಿಯಲ್ಲಿ ಕ್ರಮ ತೆಗೆದುಕೊಂಡ್ರೆ 100% ಇದನ್ನು ಮಟ್ಟ ಹಾಕ್ಬೋದು. ಇನ್ನು ಇವತ್ತು ಪಟ್ಟಣ ಆನೇಕಲ್ ಟೌನ್ಗೂ ಅಲ್ಲಿಂದ ಆವರಿಸಿಕೊಂಡಿದೆ, ಚಂದಾಪುರದವರೆಗೂ ಕೂಡ ಆವರಿಸಿಕೊಂಡಿದೆ. ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ಇವತ್ತು ಯಾರ ಮಕ್ಕಳಾದ್ರೂ ಸರಿನೇ, ಆದರೆ ಇವತ್ತು ಸಣ್ಣ ಪ್ರಮಾಣದಾಗಿರೋದು. ಮುಂದಿನ ದಿನಗಳಲ್ಲಿ ನೋಡಿ, ನಮ್ಮ ಈ ಟೌನ್ ಆನೇಕಲ್ ಪಟ್ಟಣದಲ್ಲಿ ಬಹಳ ಅದ್ಭುತವಾಗಿದ್ರು ಯುವಕರು. ಇವತ್ತು ಪ್ರತಿನಿತ್ಯ ನಮಗೆ ಬಹಳ ಬೇಸರ ಆಗುತ್ತೆ. ಏನಪ್ಪಾ ಅಂದ್ರೆ ಎಲ್ಲಿ ನೋಡು ಕ್ರೈಮು, ಎಲ್ಲಿ ನೋಡು ಗಲಾಟೆ, ಇವೆಲ್ಲ ಮಾಡಿದ ಕಾರಣ. ಸರ್, ನನ್ನ ಹೆಸರು ಚಿನ್ನಪ್ಪ ಚಿಕ್ಕಾಗಡೆ ಅಂತ. ಇಷ್ಟೇ. ದಯಮಾಡಿ ಅದ್ರ ಬಗ್ಗೆ ಸರ್, ಅಲ್ಲ ಎಲ್ಲಿ ಮೂಲ ಬರ್ತಾ ಇದೆ ಅಂದ್ರೆ ಅದು ಬಂದಾಗಲೇ ಮೂಲ ಬಂದಿರೋದು. ಅದನ್ನ ಕೇಳ್ತಿದ್ರೆ ಬಹಳ 30/5/2026 ಬೆಳಿಗ್ಗೆ ಸುಮಾರು 6 ಗಂಟೆಗೆ ನಮ್ಮ ಆನೇಕಲ್ ಪೊಲೀಸರು ಒಂದು ಬಂದ ಮಾಹಿತಿ ಮೇರೆಗೆ ಆನೇಕಲ್ ರಸ್ತೆಯ ಅಲಿಯನ್ಸ್ ಕಾಲೇಜ್, ತಮಗೆಲ್ಲ ಗೊತ್ತಿದೆ, ಅಲಿಯನ್ಸ್ ಕಾಲೇಜ್ ಹತ್ರ ಏನೋ ಮಾದಕೋಸ್ತುಗಳನ್ನ ಒಬ್ಬ ವಿದೇಶಿ ಮಹಿಳೆ ಮಾರ್ತಾ ಇದ್ದಾರೆ ಅಂತ ಬಂದ ಖಚಿತ ಬಾತ್ಮಿ ಮೇರೆಗೆ ಅಲ್ಲಿಗೆ ಹೋಗಿ ಅವ್ರನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಈ NDPS ಅಲ್ಲಿ ಟಾಪೆಸ್ಟ್ ಡ್ರಗ್ ಆಗಿರ್ತಕ್ಕಂಥ ಕೊಕೇನ್ ಆಕೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರೋದು ಕಂಡು ಬಂತು. ಕೂಡಲೇ ಆಕೆಯನ್ನು ವಶಕ್ಕೆ ಪಡೆದು ಪರಿಶೀಲಿಸಲಾಗಿ ಆಕೆ ಹತ್ರ 180 ಗ್ರಾಂ ಕೊಕೇನ್ ಸಿಕ್ಕಿರುತ್ತದೆ. ಅದು ನಮ್ಮ ಸರ್ಕಾರಿ ನಿಗದಿಪಡಿಸಿದ ದರದ ಪ್ರಕಾರ 10,000 ರೂಪಾಯಿ ಪರ್ ಗ್ರಾಮ್ಗಿದ್ದು, ಅದು ಟೋಟಲ್ 18 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದನ್ನು ಸ್ಮಾಲ್ ಪಾಕೆಟ್ಸ್ ಮಾಡಿ ಕಾಲೇಜ್ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ತಂದಿದ್ದಾರೆ ಅಂತ ಮಾಹಿತಿ ಇದೆ. ಆಕೆ ತಿರುಮಶೆಟ್ಟಳ್ಳಿ ವ್ಯಾಪ್ತಿಯಲ್ಲಿ ಯಾವುದೋ ಮನೆಯಲ್ಲಿದ್ದು ಈ ಅಲಿಯನ್ಸ್ ಕಾಲೇಜ್ ಹತ್ರ ಈ ಕಾಲೇಜ್ ಹುಡುಗರನ್ನ, ಯುವಕರನ್ನ ಟಾರ್ಗೆಟ್ ಮಾಡಿ ಮಾರಾಟಕ್ಕೆ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಠಾಣೆಯಲ್ಲಿ ವಿಶೇಷವಾಗಿ PSI ಸಿದ್ದನಗೌಡ ಅಂಡ್ ಟೀಮ್ ಆಕೆಯನ್ನು ವಶಪಡಿಸಿಕೊಂಡು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 161/2026 ಅಲ್ಲಿ ಕೇಸ್ ದಾಖಲು ಮಾಡಿರ್ತಾರೆ. ಇದು ಬಹಳ ಪ್ರಶಂಸನೀಯವಾದಂಥ ಒಂದು ಕೆಲಸ ಅಂತ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ಅವರಿಗೆ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ಸಹ ನಾವು ನೀಡಲಾಗ್ತದೆ. ಈ ಆರೋಪಿ ಮಹಿಳೆ ನೈಜೀರಿಯಾಗೆ ಸೇರಿದವರು ಅಂತ ಹೇಳ್ಬಿಟ್ಟು ನಮಗೆ ಮತ್ತೆ ಆಕೆಯನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಅದರ ಮೂಲನ್ನು ಪತ್ತೆ ಮಾಡಲಿಕ್ಕೂ ಸಹ ನಾನು ಆಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದರ ನಂತರ ಇದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಲೇಜು, ಸ್ಕೂಲು, ಮಸೀದಿ, ದೇವಸ್ಥಾನ ಇದಕ್ಕೆ 100 ಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ಮತ್ತು ಬರ್ತಕ್ಕಂಥ ಪದಾರ್ಥಗಳು ಮಾರಬಾರದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಕಾನೂನು ಕೋಪ್ಟಾ ಇದೆ. ಇದನ್ನು ಉಲ್ಲಂಘಿಸಿ ಆ ಅಂಗಡಿಗಳಲ್ಲಿ ಈ ಮತ್ತು ತರತಕ್ಕಂಥ ಐಟಮ್ಸ್ನ ಮಾರ್ತಾ ಇದ್ರು. ಅದರ ನಿಮಿತ್ತ ಟೋಟಲ್ 5 ಕೇಸ್ಗಳನ್ನ ದಾಖಲು ಮಾಡಿ ಕಾನೂನು ಕ್ರಮ ಜರುಗಿಸಿದ್ದಾರೆ. ಇದರಿಂದ ಆನೇಕಲ್ಲಲ್ಲಿ ಸಾಕಷ್ಟು ಲಾ ಆ್ಯಂಡ್ ಆರ್ಡರ್ ಇಶ್ಯೂಸು ಮತ್ತು ಪರಸ್ಪರ ದ್ವೇಷ, ಅಸೂಯೆಗಳು, ಗುಂಪುಗಳ ಮಧ್ಯೆ ಗಲಾಟೆ ಇತ್ಯಾದಿಗಳಿಗೆ ಅಲ್ಲಿ ಒಂದು ತಾಣ ಆಗಿತ್ತು ಅಂತ ತಿಳಿದು ಬಂದ ಮೇಳೆಗೆ ಒಂದು 5 ಪ್ರಕರಣಗಳು ದಾಖಲು ಮಾಡಿರ್ತಾರೆ. ಇದು ಸಹ ಸುತ್ಯಾರ ಕೆಲಸ ಹಾಗೂ
ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಪರಿಣಾಮಕಾರಿ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೂ ಸಹ ಆನೇಕಲ್ ಪೊಲೀಸರನ್ನ ಪ್ರಶಂಸನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ತಾವುಗಳೆಲ್ಲ ಇದನ್ನು ವ್ಯಾಪಕವಾದ ಪ್ರಚಾರ ಮಾಡಿ ಈ ರೀತಿಯಾದಂಥ ವಿಷಯ ಇದ್ದರೆ ಅದನ್ನು ಗುಪ್ತವಾಗಿ ನಮ್ಮ ಪೊಲೀಸರು ನೀಡಬೇಕಂತ ಸಹ ಕೋರುತ್ತೇನೆ. ಸರ್, ಈ ಮಹಿಳೆ ಎಷ್ಟು ಟೈಮಿಂದ ಇಲ್ಲಿ ವಾಸ ಇದ್ಲು ಸರ್? ಹೆಂಗೆ ಸರ್? ಈಗ ಪ್ರಕರಣ ದಾಖಲಾದ ನಂತರ ನಾವು ಅರೆಸ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಈಗ ಫರ್ದರ್ ಪೊಲೀಸ್ ಕಸ್ಟಡಿಗೆ ತಗೊಂಡಾಗ ಅದರ ಸಂಪೂರ್ಣವಾಗಿ ಈವನ್ ಆಕೆ ಹತ್ರ ಪಾಸ್ಪೋರ್ಟ್ ಇದೆಯೇ ಇಲ್ಲವೇ ಎಂಬಿತ್ಯಾದಿಗಳನ್ನು ಎಲ್ಲ ಸಹ ಇನ್ನು ಮುಂದೆ ತನಿಖೆಯಲ್ಲಿ ದೃಢಪಡಬೇಕಾಗ್ತದೆ. ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ಅದು ರಿವೀಲ್ ಆಗ್ತದೆ. ಅದನ್ನು ವಿ ಆರ್ ಗೋಯಿಂಗ್ ಟು ಶೇರ್ ದ ಇನ್ಫಾರ್ಮೇಶನ್ ಆಫ್ಟರ್ ಕಂಡಕ್ಟಿಂಗ್ ಡೀಟೇಲ್ ಇನ್ವೆಸ್ಟಿಗೇಷನ್. ಮಾಡೋದ್ರೆ ಸರ್, ಈಗ ನಾವು ಸ್ಟೋರಿ ಮಾಡಬೇಕಾದ್ರೆ ಶಾರ್ಟೇಜ್ ಆಗೋದಿಲ್ಲ ಸರ್. ಸೊ ಆ ಪ್ರಕರಣ ಹೆಂಗೆ ನಿಮ್ ಬೆಳಕಿಗೆ ಬಗ್ಗೆ ಹೆಂಗೆ ಗೊತ್ತಾಯ್ತು, ಮತ್ತೆ ಯಾರ ಟೀಮ್ ಸರ್ ಯಾವ ರೀತಿ ವರ್ಕ್ ಮಾಡಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್? ಅಲ್ಲ, ಈಗ ನಾನು ಹೇಳಿದ್ನಲ್ಲ, ಯಾವುದೋ ಯಾರೋ ಮಾದಕ ಇದನ್ನ ಕೊಕೇನ್ ಕಾಲೇಜ್ ಹತ್ರ ಮಾರಾಟ ಮಾಡ್ತಾ ಇರ್ತಾರಂತ ಫಸ್ಟ್ ಇನ್ಫಾರ್ಮೇಶನ್ ಬರ್ತದೆ. ಆ ಇನ್ಫಾರ್ಮೇಶನ್ ಮೇರೆಗೆ ನಮ್ಮ ASI ಸಿದ್ದನಗೌಡ ಅಂಡ್ ಟೀಮ್ ಹೋಗ್ತಾರೆ. ಮತ್ತು ಇಮಿಡಿಯೇಟ್ಲಿ PSI ಸಿದ್ದನಗೌಡ ಅಂಡ್ ಟೀಮ್ ಹೋಗ್ತಾರೆ. ನಂತರ ಇನ್ಸ್ಪೆಕ್ಟ್ರು, DSP ಮತ್ತು ನೈಬರಿಂಗ್ ಇನ್ಸ್ಪೆಕ್ಟರ್ಸ್ ಎಲ್ಲ ಹೋಗಿ ಆಕೆಯನ್ನು ನಾವು ದಸ್ತಗಿರಿ ಮಾಡಿದಾಗ ಇದಕ್ಕೆ ಕೊಕೇನ್ ಮಾಡ್ತಾ ಇದ್ಲು, ಹುಡುಗನೇ ಸ್ಟೂಡೆಂಟ್ನೇ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾರೆ. ಪ್ರಾಥಮಿಕ ತನಿಖೆಯಿಂದ ಆಕೆ ತಿರುಮಿಶೆಟ್ಟಳ್ಳಿಯಲ್ಲಿ ವಾಸ ಇದ್ದಾಳೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಈಗ ಫರ್ದರ್ ಕಸ್ಟಡಿ ತಗೊಂಡು ನಾವು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್, ಎಲ್ಲಿಂದ ಬರ್ತಾ ಇದೆ ಸರ್ ಕೊಕೇನ್ ಏನೋ ಮಾಹಿತಿ ಸರ್? ಇಲ್ಲ, ಇಲ್ಲಿವರೆಗೂ ಅದ್ರ ಮಾಹಿತಿ ಫರ್ದರ್ ಇನ್ವೆಸ್ಟಿಗೇಷನ್ ರಿವೀಲ್ ಆಗ್ತದೆ. ಮನವಿ ಎಲ್ಲ ಕಡೆನೂ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತದೆ. ಸಿಬ್ಬಂದಿಗಳು ನೋಡಿದ್ರೆ ಅವತ್ತು ಎಷ್ಟಿದ್ರು ಇಷ್ಟೇ ಇದ್ದಾರೆ, ಆದರೆ ಪಾಪ್ಯುಲೇಷನ್ ಫ್ಲೋಟಿಂಗ್ ಏನಾಗ್ತದೆ ಹೆಚ್ಚಾಗ್ತಾ ಇದೆ, ಮೈಗ್ರೇಷನ್ ಜಾಸ್ತಿ ಆಗ್ತಿದೆ. ಹೀಗಾಗಿ ಸಿಬ್ಬಂದಿಗಳನ್ನ ಏನಾದ್ರು ಹೆಚ್ಚಕ್ಕಾಗುತ್ತಾ ಏನೋ? ಈಗ ಸಿಬ್ಬಂದಿಗಳು ಸರ್ಕಾರದ ಮಟ್ಟದಲ್ಲಿ ಈ ತೀರ್ಮಾನ ತಗೋಬೇಕಾಗಿದೆ. ನಾವು ಸಹ ಬೆಂಗಳೂರಿಗೆ ಏನು ಸ್ಟೇಷನ್ಗೆ ಎಷ್ಟು ಜನ ಕೊಟ್ಟಿದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ಜನಸಂಖ್ಯೆ ಇದೆ, ಟ್ರಾಫಿಕ್ ಇದೆ, ನಮಗೂ ಹೆಚ್ಚಿಕೊಡಿ ಅಂತ ನಾವು ಪ್ರಸ್ತಾಪ ಸಲ್ಲಿಸಿದ್ವಿ. ಸ್ಥಳೀಯ ಶಾಸಕರನ್ನು ರಿಕ್ವೆಸ್ಟ್ ಮಾಡಿದ್ವಿ. ಇದು ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಬೇಕಾಗ್ತದೆ. ವಿ ಆರ್ ಆಲ್ಸೋ ಫಾಲೋಯಿಂಗ್ ಇಟ್. ಆಮೇಲೆ ಒಂದು ಸರ್, ಇನ್ನೊಂದು ನಿಮ್ಮ ಡಿಪಾರ್ಟ್ಮೆಂಟಲ್ಲಿರೋ ಸ್ವಲ್ಪ ಪ್ರಾಮಾಣಿಕರನ್ನ ಕ್ರೈಮಲ್ಲಿ ಇಡಬೇಕು. ಅದೊಂದು ಸ್ವಲ್ಪ ನೀವು ಇದು ಮಾಡಿ ಮೀಡಿಯಾ ಪೊಲೀಸ್ ಅಂದರೆ 100% ಮಟ್ಟ ಹಾಕುವಂಥ ಪಬ್ಲಿಕ್ಸ್ ಹೊಸ ಆಫೀಸರ್ಸ್ ಬಂದಿದ್ದಾರೆ. ನಿಮ್ಮ ಫೀಡ್ಬ್ಯಾಕ್ ಎಲ್ಲ ಅವ್ರು ಕೊಡಿ. ನೀವು ಯಾವುದೇ ಟೈಮಲ್ಲಿ ಬಂದು ಅವ್ರು ಭೇಟಿ ಮಾಡ್ಬೋದು. ಇನ್ಪುಟ್ಸ್ ತಗೊಂಡು ವಿ ವಿಲ್ ಆಕ್ಟ್ ಅಕಾರ್ಡಿಂಗ್ಲಿ. ಓಕೆ. ಆಮೇಲೆ ಹೊಸೂರು ರಸ್ತೆ ಮುಖ್ಯ ಟಾರ್ಗೆಟ್ ಆಗ್ತಾ ಇದೆ ಸರ್. ಹೆಚ್ಚು ಕಾಲೇಜುಗಳು ಇರೋದ್ರಿಂದ ಯುವಕರು ಮದ್ಯ ವ್ಯಸನಗಳಾಗೋದಕ್ಕೆ ಅದೊಂಥರ ಅಡ್ಡ ಆಗಿಬಿಟ್ಟಿದೆ. ಆ ಕಡೆ ಒಂದು ಸ್ವಲ್ಪ ಪೊಲೀಸರು ಮಫ್ತಿಯಲ್ಲಿ ಓಡಾಡಿದ್ರೆ ಮುಂದೆ ಸಾಯಿರಾಮ್ ಕಾಲೇಜ್ ಬಳಿ ಆಗಲ್ಲ. ಮಫ್ತಿಗಿಂತ ಹೆಚ್ಚಿಗೆ ಪರಿಣಾಮಕಾರಿ ಅಂದರೆ ವಿಸಿಬಲ್ ಆಗಿ ಪೊಲೀಸರು ಕಾಣಿಸಿದ್ರೆ ಅಪರಾಧಗಳು ನಡೆಯೋದಿಲ್ಲ. ಹೆಚ್ಚಿಗೆ ನಾವು ಸ್ಟ್ರೀಟ್ಸ್ ಮೇಲೆ ಇರಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಆಲ್ರೆಡಿ ಕೊಟ್ಟಿದ್ವಿ. ವಿಸಿಬಲ್ ಆಗಿ ಈಗ ಕಾರ್ಮಿಕರು ಹೋಗೋ ಟೈಮು, ಸ್ಕೂಲ್ ಬಿಡೋ ಟೈಮು, ಸ್ಕೂಲ್ ಸ್ಟಾರ್ಟಿಂಗ್ ಟೈಮಲ್ಲಿ, ಕಾಲೇಜ್ ಬಿಡೋ ಟೈಮಲ್ಲಿ, ಈ ಕೆಲಸಕ್ಕೆ ಹೋಗಿ ಬರೋ ಟೈಮಲ್ಲಿ, ಇಂಥ ಟೈಮಲ್ಲಿ ವಿಸಿಬಲ್ ಆಗಿ ಪೊಲೀಸರು ಕಾಣಿಸಿದರೆ, ಈಗ ಒಂದು ಸರ್ಕಲ್ ಒಂದು ಕಾನ್ಸ್ಟೇಬಲ್ ಯೂನಿಫಾರ್ಮ್ ಕಾಣಿಸಿದರೆ ಅಲ್ಲಿ ಯಾವುದೇ ರೀತಿ ಅಪರಾಧ ಆಗೋದಿಲ್ಲ. ಹಾಗಾಗಿ ವಿ ಹ್ಯಾವ್ ಗಿವನ್ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಟು ಪುಟ್ ಯೂನಿಫಾರ್ಮ್ ಆಫೀಸರ್ಸ್ ಆನ್ ರೋಡ್ ಪೀಕ್ ಅವರ್ಸ್. ಸರ್, ಈಗ ಗಡಿ ಭಾಗ ಆಗಿರೋದ್ರಿಂದ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಸರ್, ಅಲ್ಲೂ ಕೂಡ ಆ ಥರದ್ರೂ ಕೂಡ ತರಂತ ಅದೇ ಪೀಕ್ ಅವರ್ಸ್ ಅಲ್ಲಿ ರೈಲ್ವೆದು, ಬಸ್ ಸ್ಟ್ಯಾಂಡು, ಮತ್ತೆ ಕಾಲೇಜಸ್, ಸ್ಕೂಲ್ಸು, ಮೇನ್ ಸರ್ಕಲ್ಸ್ ಇಷ್ಟು ಪ್ರಕಾಶ್ ಯೂನಿಫಾರ್ಮ್ ಅಲ್ಲಿ ಇರಬೇಕು. ಸರ್, ಏನಾಗಿದೆ ಸರ್, ಕೆಲವೊಂದು ಸಣ್ಣ ಪುಟ್ಟ ಹೋಟೆಲ್ಗಳು, ಟೀ ಸ್ಟಾಲ್ಗಳು ರಾತ್ರಿ 1 ಗಂಟೆವರೆಗೂ ಓಪನ್ ಇದಾವೆ ಆನೇಕಲಲ್ಲಿ. ಫುಡ್ ಸ್ಟ್ರೀಟ್ ಅಲ್ಲಿ ನಮ್ಮವರು ಹೋಗಿ ಅಲ್ಲಿ ಕೆಲವೊಂದೆಲ್ಲ ಕ್ಲೋಸ್ ಮಾಡಿಸ್ತಾರೆ. ಬಟ್ ಈ ಟೀ ಅಂಗಡಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರೇ ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದಾರೆ. ರಾತ್ರಿ 1 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಹೇಳಿ ಬ್ಲಾಗರ್ಸ್ ವಿಡಿಯೋ ಮಾಡಿಸಿದ್ದಾರೆ. ಅಂತ ಆ ಜಾಗಗಳು ಇರೋದೆಲ್ಲ ಸರ್, ಅಲ್ಲಿರೋರೆಲ್ಲ ಅವರೇ, ಬಹುತೇಕ ಎಲ್ಲ ಅವರೇ ಕೂತಿರ್ತಾರೆ. 1 ಗಂಟೆ ಅವರೇ ಇರ್ತಾರೆ. ಮಾಡಿದ್ದಾರೆ ಸರ್. ಅಲ್ಲ, 9 ಗಂಟೆವರೆಗೂ ಓಪನ್ ಇರಲಿ, 9 ಗಂಟೆ ನಂತರ ಮಾಡ್ತಿದ್ದಾರೆ ಸರ್, ಮಾಡ್ತಿದ್ದಾರೆ. ವ್ಯಾಪಾರ ಮಾಡಲಿ, ಬಟ್ ಅಲ್ಲಿ ಈಗ ಸರ್ಕಾರದ ಆದೇಶದ ಪ್ರಕಾರ ಸರ್, ಅದು ಇಸ್ಪೀಟ್ ಅಡ್ಡೆಗಳಾಗಿ ಮತ್ತೆ ಆನ್ಲೈನ್ ಡೇಟಿಂಗ್ ಜೊತೆಗೆ ಇನ್ನೂ ನಾನು ಐ ಆಮ್ ಗೋಯಿಂಗ್ ಟು ಆಡ್ ಇಟ್. ಬೆಳಗ್ಗೆ 6 ಗಂಟೆಗೆ ಬಾರ್ಗಳು, ವೈನ್ ಶಾಪಲ್ಲಿ ತೆಗೆಯೋದು ಆಗಬಾರ್ದು. ಬೆಳಗ್ಗೆ ಯಾವ ಟೈಮ್ ತೆಗಿಬೇಕು ಆ ಟೈಮಿಗೆ ತೆಗಿಬೇಕು. ಕೆಲವು ಬೆಳಗ್ಗೆ ತಕ್ಷಣ ಕುಡಿಯೋಕೆ ಹೋಗ್ತಾ ಇದ್ದಾರೆ, ಇದು ಒಂದು ಆಗಬಾರ್ದು ಸರ್. ಇದು ಪುರಸಭೆ ಮಳಿಗೆಯಲ್ಲಿನೇ ಕುಕ್ಕ ಇದನ್ನೆಲ್ಲನೂ ಹಿಡಿದಿದ್ದಾರೆ. ಅದೊಂದು ಒಳ್ಳೆ ಬೆಳವಣಿಗೆ ಇದು ಆನೇಕಲ್ಲಲ್ಲಿ. ಈವರೆಗೆ ಆ ಥರದ್ದು ಆಗಿಲ್ಲ. ಅದೊಂದು ಒಳ್ಳೆ ಇದಾಗಿದೆ. ಸಿಕ್ಕಿತ್ತಲ್ಲ, ಅದೊಂದು ಬನ್ನೇಘಟ್ಟ ರಿಕವರಿ.
ಯಾಕೆ ಹರೀಶ ಅಷ್ಟಾದ್ರೆ ಇನ್ನು ಪ್ರಶ್ನೆ ಹೆಚ್ಚಿಗೆ ನಾವು ಕೇಸ್ಗಳು ಹಾಕಿದ್ರೆ ನಮ್ಗೆ ಒಳ್ಳೇದೇ. ಮತ್ತೆ ಮಕ್ಕಳು ಟಾರ್ಗೆಟ್ ಮಾಡಿದ್ದಾರೆ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಸರ್, ನೀವು ಆಡಳಿತ ಮಂಡಳಿ ಹತ್ರ ಅಂದ್ರೆ ನಾವು ಸಮಾಜನ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಎಲ್ರಿಗೂ ಹೇಳಿದ್ದೀನಿ, ಹೆಚ್ಚಿಗೆ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಪೀಕ್ ಅವರ್ಸ್ ಅಲ್ಲಿ ಸ್ಕೂಲ್ ಕಾಲೇಜ್ ಸ್ಟಾರ್ಟಿಂಗು, ಕಾಲೇಜ್ ಬಿಡೋ ಟೈಮಲ್ಲಿ ಮತ್ತೆ ಸರ್ಪ್ರೈಸ್ ಅಲ್ಲಿ ಚೆಕಿಂಗ್ಸು ಎಲ್ಲ ನಾನು ಮಾಡಿಸ್ತೀನಿ. ಇದಂತೂ ನಾವು ಚಿಕ್ಕಾಗಡೆ ಗೇಟ್ ಇಂದ ಚಿಕ್ಕಾಗಡೆ ಗಂಟ ನಮ್ಮ ಸಿವಿಲ್ ಆಯ್ತು. ಈ ಗುಡ್ ಇನ್ಫಾರ್ಮೇಶನ್